ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವ್ಲಾಗ್ ಬಂದು ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಾವು ಹೇಗೆ ಹಬ್ಬ ಮಾಡಿದ್ವಿ ಎಲ್ಲ ಈ ವ್ಲಾಗಲ್ಲಿರುತ್ತೆ. ಸೊ ಅಪೇಕ್ಷಾ ಅವ್ರ ಸಿಸ್ಟರ್ ಲಂಡನ್ಗೆ ಹೋಗ್ತಿದ್ರು, ಅವ್ರು ಮೀಟ್ ಮಾಡೋಕ್ಕಂತ ಏರ್ಪೋರ್ಟ್ಗೆ ಹೋಗಿದ್ವಿ. ಇವರ್ ಆರ್ ದಿ ಕ್ಲಿಪ್ಸ್ ಆಫ್ ದ್ಯಾಟ್. ಇವಾಗ ಹೋಗ್ತಾ ಇದ್ದೀವಿ. ಹಾಯ್ ಅಕ್ಕ, ನಮ್ಮ ವ್ಲಾಗ್ ಇವತ್ತೇ ಫಸ್ಟ್ ಬರ್ತಿರೋದು. ಅವ್ಳು ಫುಲ್ ಫೋಟೋ ಪೋಸ್ಟ್ ಕೊಟ್ಟಂಗೆ ಪೋಸ್ಟ್. ಸೊ ಗೈಸ್, ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀರಿ. ಹಬ್ಬದ ಪ್ರಿಪ್ರೇಷನ್ಸ್ ಗೋಯಿಂಗ್ ಆನ್ ಗೈಸ್. ಸೊ ಗೈಸ್ ನೋಡಿ, ಯುಗಾದಿ ಹಬ್ಬದ ದ ಮೇನ್ ಸ್ಪೆಷಲೇ ಒಬ್ಬಟ್ಟು. ಸೊ ಒಬ್ಬಟ್ಟಿಗೆಲ್ಲ ಬೇಳೆ ಬೇಯ್ತಾ ಇದೆ, ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಈಗ ಇದು ರೆಡಿ ಆಗಿದೆ ಗೈಸ್. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು. ಸೊ ನಮ್ಮ ಔಟ್ಫಿಟ್ಸ್ ಫಾರ್ ದಿ ಡೇ, ಹಬ್ಬದ ಔಟ್ಫಿಟ್ ಗೈಸ್. ಸೊ ವೇಟ್ ಟಿಲ್ ಎಂಡ್ ಫಾರ್ ದಿ ಫೈನಲ್. ಬಟ್ ಇವಾಗ ಮಮ್ಮಿ ಮಾಡ್ತಾ ಇದ್ದಾರೆ. ಬೇಳೆ ಒಬ್ಬಟ್ಟು ಇಲ್ದಿರ ಯುಗಾದಿ ಹಬ್ಬ ಇಸ್ ಇನ್ಕಂಪ್ಲೀಟ್ ಗೈಸ್, ಲೈಕ್ ಲಿಟ್ರಲಿ ಇನ್ಕಂಪ್ಲೀಟ್. ಇಟ್ ಈಸ್ ಒಂಥರ ಮಸ್ಟ್ ಈ ಹಬ್ಬಕ್ಕೆ. ಸೊ ಹಬ್ಬದ ಊಟ, ನಮ್ಮನೆ ಹಬ್ಬದ ಊಟ ಪಾಪ ತಿಂತವ್ರೆ. ಏನು ಸ್ಪೆಷಲ್? ಒಬ್ಬಟ್ಟು, ಪಲಾವ್, ಅನ್ನ ರಸ ಮತ್ತು ಕೋಸಂಬರಿ, ಆಲೂಗಡ್ಡೆ ಪಲ್ಯ. ಆಲ್ ಆಫ್ ದಿಸ್ ಗೈಸ್ ಪಾಪ ತಿಂತವ್ರೆ. ಗೈಸ್ ಇವರಿಬ್ರು ಬೇವು ಬೆಲ್ಲ ತಿನ್ನೋಕೆ ಏನು ಸರ್ಕಸ್ ಮಾಡ್ತವ್ರೆ. ನಿಂದು ನೀನು ತಿನ್ನೋ, ಅವಳು ತಿಂತಾಳೆ. ಯಾಕೆ ಹಂಗಾಡ್ತಾ ಇದ್ದೀರಾ? ಕೀಪ್ ಹೂವನ್ ತಿಂತ ಇದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಹೆಂಗೈತೆ ಗ್ರೀಷ? ಚೆನ್ನಾಯ್ತಾ? ಅವಳು ತಿಂದೇ ಇಲ್ಲ. ಮತ್ತೆ ಸುಮ್ಮನೆ ಬಾಯಾಡಿಸ್ತಾವಳ ಅವಳು, ಬರೀ ಬೆಲ್ಲ ಎತ್ಕೊಂತಾವಳೆ. ನನ್ನ ಔಟ್ಫಿಟ್ ಚೆಕ್ ಇವಾಗ. ಔಟ್ಫಿಟ್ ಅಂತೂ ಫುಲ್ ತುಂಬ ಇಷ್ಟ ಆಗೋಯ್ತು ಗೈಸ್. ದ ಕಲರ್ ಕಾಂಬಿನೇಷನ್, ದ ವೇ ಇಟ್ ಕೇಮ್ ಔಟ್, ಆ್ಯಂಡ್ ತುಂಬ ಇಷ್ಟ ಆಯಿತು. ಗ್ರೀಷ ಔಟ್ಫಿಟ್. ಗ್ರೀಷ ಶೋ. ಗ್ರೀಷ ಬೇಡ ಅಂದ್ಲು, ಬಟ್ ಸ್ಟಿಲ್ ಚೆನ್ನಾಗಿತ್ತು ಅಂತ ಅವಳಿಗೆ ಗೊತ್ತಿಲ್ದಿರ ತೊಗೊಂಡಿರೋದು ಗೈಸ್. ಸಿ ಹೌ ಕ್ಯೂಟ್ ಇಟ್ ಇಸ್ ಗ್ರೀಷ. ಬಂದು ನಿಜ ಔಟ್ಫಿಟ್ಟು, ಅವಳದು ಔಟ್ಫಿಟ್ಟು ವಿಡಿಯೋಸ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾವೆಲ್ಲ ಹೊಸಕೋಟೆಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಕಂಟಿನ್ಯೂ ಮಾಡೋಣ. ನೋಡಿ, ಹಾಯ್ ಹಾಯ್ ಓಡೋಗ್ತವ್ರೆ. ಯುಗಾದಿ ಹರಿ ಎಲ್ಲರಿಗೂ ಹೇಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರೂ ಹ್ಯಾಪಿಯಾಗಿರಿ. ಕರೆಕ್ಟಾಗಿ ಹೇಳ್ತಾ ಇವ್ರು ಎಲ್ಲ ಇಲ್ಲಿಂದ ಅಡ್ಮೈರ್ ಮಾಡ್ತಿದ್ದಾರೆ ನಮ್ಮನ್ನ. ಏನ್ ನೋಡ್ತವ್ರೆ? ನಮ್ಮನ್ನ ನೋಡ್ತಾ ಇದ್ದಾರೆ ಗೈಸ್ ಇವರೆಲ್ಲ. ಏನಕ್ಕೆ ನೋಡ್ತಾ ಇರೋದು? ನಾನು ಇಷ್ಟು ಚೆನ್ನಾಗಿದ್ದೀನಲ್ಲ ಅದಕ್ಕೆ. ನಾನು ಚೆನ್ನಾಗಿದ್ದೀನಿ, ನಾನು ಅಷ್ಟು ಚೆನ್ನಾಗಿದ್ದೀನಿ. ನಾವು ಚೆನ್ನಾಗಿದ್ರಲ್ಲ ಅದಕ್ಕೆ ಗೈಸ್ ನೋಡ್ತಾ ಇರೋದು. ತಾನೇ ನಾವು ಅಷ್ಟು ಚೆನ್ನಾಗಿದ್ದೀರಿ ಅಂತ ನೋಡ್ತಾರೆ ತಾನೆ.
ಮತ್ತೆ ನಾವ್ ಏನೇನೋ ಮಾಡ್ತೀರಿ ಗೈಸ್. ಇಷ್ಟು ಪಿಜ್ಜಾ. ಧ್ರುವಿಕಾ ಒಬ್ಳೆ ತಿಂತ್ಯಾ? ಏ ಕಳ್ಳಿ ಪಿಜ್ಜಾ ಬೇಕಾ ನಿಂಕಾ? ಕಲ್ಕೆರೆಗೆ ಬನ್ನಿ, ಪಿಜ್ಜಾ ತಿನ್ನೋದೇ ಇಲ್ಲ ನೀನು. ಫ್ರೆಂಚ್ ಫ್ರೈಸ್ ಕೇಳ್ತಾಳೆ ಇವಾಗ ಪಿಜ್ಜಾ ಅಂತೆ ಗೈಸ್. ಇವಾಗ ಪಿಜ್ಜಾ ಬೇಕಂತೆ ನೋಡಿ ಗೈಸ್. ಇವತ್ತು ಗಾನು ರಕ್ಷಾ ಬರ್ಡೇ ಅಂತ ಕೇಕ್ ತಗೊಳಕ್ ಬಂದಿದೀವಿ. ಮಾ ಒಂದೊಂದೆಲ್ಲ ಇರುದು. ಯೂಶ್ವಲ್ ಆಗಿ ಯುಗಾದಿ ನೈಟ್ ಹೊಸಕೋಟೆಯಲ್ಲಿ ದೀಪ ಸಪ್ಲಮ್ಮ ದೇವ್ರು ತರ್ತಾರೆ. ಸೊ ಅವಾಗ ಎಲ್ಲ ಈ ಥರ ಮಾಡ್ತೀವಿ. ಇದೇ ಥರ ಮರಿ ಎಲ್ಲ ಹೊಡಿತಾರೆ. ಭಯ ಅಂತ ಬಂದು ಒಳಗ್ ಮಲ್ಕೊಂಡೋಳೆ. ಧ್ರುವಿ ಯಾಕೆ ಭಯ? ಮಾರ್ನಿಂಗ್ 5:30ಗೆ ಹೊಸದಡ್ಕು ಸ್ಟಾರ್ಟ್ ಗೈಸ್. ನೋಡಿ ಇಷ್ಟು ಬೇಗ ಎಲ್ಲ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಮಟನ್ ಬಿರಿಯಾನಿ ನೋಡಿ ನಮ್ ಗ್ಯಾಂಗ್. ಇಲ್ಲೂ ಇಬ್ಬರು ತಿಂತಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವಾಸ್ನ ನೋಡಿದ್ರೆ. ಬಿಡಾಕ್ ಹೋಗ್ಬೇಡ ಹೆಂಗಿನ ಹೆಂಗ್ ಬಿಡಾಕ್ ಹೋಗ್ಬೇಡ ನಂದೇನಿಕ. ನನ್ಗೆ ತೋರಿಸ್ಬಿಟ್ಟ. ನಾನು ಇವಾಗ ಫೋನಲ್ಲಿ ನೋಡ್ರಿ ಕಾರ್ಡ್ಸ್ ಆಡ್ತಾ ಇದ್ರೆ ಅಲ್ಲಿ ಅವರೆಲ್ಲ ದೊಡ್ಡ ಮಕ್ಳು ಸೆಟ್ ಆಡ್ತವ್ರೆ ನೋಡ್ರಿ. ಅತ್ತೆ ಹೋಗಿ ಹೋಗಿ ಸೆಟ್ ಆಡ್ತಾ ಇದ್ಯಾ ನೋಡ್ರಿ ಗೈಸ್. ಚಿಕ್ಕ ಮಕ್ಕಳ ಜೊತೆ ಸೆಟ್ ಆಡ್ತವ್ರ ಅವರು. ಸೇರಿ ಒಂದ್ ಆಟ ಆಡ್ತವ್ರೆ, ಚೀಟಿಂಗ್ ಮಾಡ್ತವ್ರೆ. ಇಲ್ಲಿದೆ ನೋಡಿ ಗೈಸ್. ಬಾಯ್ ದೇವ್ರನ್ನ ಬಿಡ್ತಾ ಇದ್ದಾರೆ ಗೈಸ್. ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್ ಟು ಸಿ. ಇಂಥದ್ದೆಲ್ಲ ತುಂಬ ಇಷ್ಟ ನೋಡೋಕೆ. ನಮ್ಮ ಫುಲ್ ಗ್ಯಾಂಗ್ ಇಲ್ಲಿದೆ. ಅಲ್ಲಿ ಗಂಟವ್ರೆ. ಇಲ್ಲಿ ಸ್ಟಾರ್ಟ್ ಆದ್ರೆ ಅಲ್ಲಿ ಗಂಟವ್ರೆ. ಓಕೆ ಬರೀ ಇಂಥದೆಯಾ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಷ್ಟೇ.
ಸೊ ಅಷ್ಟೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಅಂಟಿಲ್ ದೆನ್ ಬಾಯ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್.